ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೆಲ ದಿನಗಳಿಂದ ಸುರಿದಂತಹ ಭಾರಿ ಮಳೆಗೆ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣ ಭರ್ತಿಯಾಗಿದೆ. ಈಗಾಗಲೇ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ಅಪಾರ ಪ್ರಮಾಣದ ನೀರನ್ನ ಬಿಟ್ಟಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಏನು ಮುಳುಗಡೆಯ ಭೀತಿ ಎದುರಾಗಿರುವಂಥದ್ದು. ಸದ್ಯ ನಾನು ಶ್ರೀರಂಗಪಟ್ಟಣದ ವಿಶ್ವಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೀನಿ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಸದ್ಯ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಈಗಾಗಲೇ ಕೆಆರ್ಎಸ್ ಅಣೆಕಟ್ಟೆಯಿಂದ ಭಾರಿ ಪ್ರಮಾಣದ ನೀರನ್ನ ಬಿಟ್ಟಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಈ ಒಂದು ಪ್ರವಾಸಿ ತಾಣಕ್ಕೆ ಏನು ಮುಳುಗಡೆಯ ಆತಂಕ ಎದುರಾಗಿರುವಂಥದ್ದು. ಅಪಾರ ಪ್ರಮಾಣದ ನೀರು ಬಂದಂಥ ಸಂದರ್ಭದಲ್ಲಿ ಈ ಕಾಣಿಸ್ತಾ ಇದೆ, ಇದೆಲ್ಲ ಮುಳುಗಡೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಏನು ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ಗಮನಿಸ್ಬೋದು, ನೀವೇನು ನೋಡ್ತಾ ಇದ್ದೀರಾ, ಇದು ಬೋಟಿಂಗ್ ಪಾಯಿಂಟ್. ಇಲ್ಲಿ ಬಂದಂಥ ಪ್ರವಾಸಿಗರು ಮೆಟ್ಟಿಲುಗಳ ಮೂಲಕ ಇಳಿದೋಗಿ ಅಲ್ಲಿ ಬೋಟ್ ಹತ್ತೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈಗ ಅಲ್ಲೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹೀಗಾಗಿ ಬೋಟ್ಗಳನ್ನು ಸೈಡ್ಗೆ ಇಲ್ಲಿ ಕಟ್ಟಿರುವಂಥದ್ದು. ಮತ್ತೊಂದೆಡೆ ಈ ನದಿ ಯಾವ ರೀತಿ ರಭಸವಾಗಿ ಹರಿತಾ ಇದೆ ಅನ್ನೋ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಈಗಾಗಲೇ ಸಾಕಷ್ಟು ಪ್ರಮಾಣದ ನೀರು ಕಾವೇರಿ ನದಿ ಮೂಲಕ ಹರಿದು ಹೋಗ್ತಾ ಇದೆ. ಹೀಗಾಗಿ ರಂಗನತಿಟ್ಟು ಪಕ್ಷಿಧಾಮದ ಸಾಕಷ್ಟು ನಡುಗೆಡ್ಡೆಗಳು ಮುಳುಗಡೆಯ ಭೀತಿಯಿಂದ ಇರುವಂಥದ್ದು. ಸದ್ಯ ಇಲ್ಲಿ ಏನು ಪ್ರವಾಸಿಗರ ನಿರ್ಬಂಧದಿಂದಾಗಿ ಕೇವಲ ಇಲ್ಲಿ ಸಿಬ್ಬಂದಿಗಳು ಮಾತ್ರ ಇಲ್ಲಿರುವಂಥದ್ದು. ಸಿಬ್ಬಂದಿಗಳು ಮಾತ್ರ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದು ಹೊರತುಪಡಿಸಿದ್ರೆ ಯಾರು ಸಾರ್ವಜನಿಕರಿಗೆ ಇಲ್ಲಿ ಅವಕಾಶ ಇಲ್ಲ. ಇನ್ನೊಂದು ಕಡೆ ಸಂಪೂರ್ಣವಾಗಿ ಮುಳುಗಡೆಯ ಭೀತಿ ಎದುರಿಸ್ತಾ ಇರುವಂಥ ಪಕ್ಷಿಧಾಮದ ಕೆಲವೊಂದು ನಡುಗಡ್ಡೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥ ದೃಶ್ಯಗಳು ಗಮನಿಸ್ಬೋದು. ಏನು ಅಲ್ಲಿ ಪಕ್ಷಿಗಳು ಕಾಣಿಸ್ತಾ ಇದೆ, ಅದು ಸಂಪೂರ್ಣವಾಗಿ ನಡುಗಡ್ಡೆ ಮುಳ್ಳುಗಡ್ಡೆ ಆಗುವ ಹಂತಕ್ಕೆ ಹೋಗಿರುವಂಥದ್ದು. ಮರಗಳ ಬುಡಗಳೆಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಪ್ರತಿನಿತ್ಯ ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ದೇಶ ವಿದೇಶಗಳಿಂದ ಬರುವಂಥ ಪಕ್ಷಿಗಳನ್ನು ವೀಕ್ಷಣೆಗಾಗಿ ಮಂಡ್ಯ ಸೇರಿದಂತೆ ಸಾಕಷ್ಟು ಪ್ರದೇಶಗಳಿಂದ ಇಲ್ಲಿ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂಥ ಪ್ರವಾಸಿಗರು ಪಕ್ಷಿಗಳನ್ನು ವೀಕ್ಷಣೆ ಮಾಡೋದ್ರ ಜೊತೆಗೆ ಇಲ್ಲಿ ಫೋಟೋಗ್ರಫಿಗೂ ಬರುವಂಥದ್ದು. ಆದರೆ ಇಲ್ಲಿಗೆ ಪ್ರವಾಸಿಗರನ್ನು ನಿರ್ಬಂಧ ಮಾಡಿರುವುದರಿಂದ ಸಾಕಷ್ಟು ಪ್ರವಾಸಿಗರು ಗೇಟ್ ಬಳಿಯೇ ವಾಪಸ್ ಹೋಗ್ತಾ ಇರುವಂಥದ್ದು. ಜೊತೆಗೆ ಪ್ರವಾಸಿಗರು ಏನು ಫ್ಲಡ್ ಕಡಿಮೆ ಆದ ನಂತರ ಇಲ್ಲಿಗೆ ಬಂದರೆ ಉತ್ತಮ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ವಾಪಸ್ ಯಾರು ಹೋಗಿದೆಯಾ ಅಲ್ಲಿಗೆ? ಕಳಿತಮ್ಮ. ನಿಮಿಷ
ನೀವು ಹೇಳಿ ಬ್ರೋ, ನೀವು ಮಾಡ್ಕೊಂಡಿದ್ದು. ವಾಪಸ್ ಕಾಂಗ್ರೆಸ್ ಯಾರು ಹೋಗಿದೆಯಾ ಅಲ್ಲಿಗೆ? ಕಳಿತಮ್ಮ ನಿಮಿಷ